ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ನಮ್ಮಲ್ಲಿರುವಂತ ಎಲ್ಲ ರೈತರಿಗೆ ಒಂದು ಭರ್ಜರಿಯಾದಂತ ಒಂದು ಒಳ್ಳೆಯ ಅವಕಾಶವನ್ನ ಕೂಡ ಬಂದಿದೆ ಇಲ್ಲಿ. ಏನಂದ್ರೆ ನಿಮ್ಮಲ್ಲಿರುವಂತ ಒಂದು ಬಂಜರು ಭೂಮಿ ಏನಿದೆಯಲ್ಲ, ಸೊ ಅದನ್ನು ಕೂಡ ಒಂದು ರೀತಿ ಚಿನ್ನದ ಗಣಿಯಾಗಿ ಮಾರ್ಪಡಲಿದೆ. ಯಾಕಂದ್ರೆ ಅಲ್ಲಿ ವರ್ಷಕ್ಕೆ 20 ಲಕ್ಷ ರೂಪಾಯಿ ಒಂದು ಸಂಪಾದನೆ ಯಾವ ರೀತಿಯಾಗಿ ಮಾಡ್ಬೇಕು ನೀವು? ಇಂಥ ಈ ಒಂದು ಕೇಂದ್ರ ಸರ್ಕಾರದ ಹೊಸ ಯೋಜನೆಯ ಮಾಹಿತಿಯ ಬಗ್ಗೆ ನಾನು ಈ ಒಂದು ಮಾಹಿತಿಯನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಮೇನ್ ಕಂಟೆಂಟ್ ಅಂದ್ರೆ ಈ ಒಂದು ಯೋಜನೆಯ ಮಾಹಿತಿಯ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಬೇಕಾದ್ರೆ PM ಕುಸುಮ್ 2.0 ಯೋಜನೆ. ಇಲ್ಲಿ ಈ ಒಂದು ಉದ್ದೇಶ ರೈತರ ಒಂದು ಆದಾಯವನ್ನು ಹೆಚ್ಚಿಸುವುದಾಗಿರಬಹುದು. ಆ ನಂತರ ಅವರು ಕೂಡ ಒಂದು ರೀತಿಯಲ್ಲಿ ಸೌರಶಕ್ತಿಯನ್ನ ಬಳಕೆ ಮಾಡಿಕೊಂಡು ನೀರಾವರಿಯ ಒಂದು ವ್ಯವಸ್ಥೆಯನ್ನು ಕೂಡ ಅಳವಡಿಕೆ ಮಾಡ್ಕೋಬಹುದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನೀರಾವರಿ ಅಂತ ಹೇಳಿ. ನೀವು ಇದನ್ನ ಎಲ್ಲಿ ಸ್ಥಾಪನೆ ಮಾಡ್ಬೇಕಂದ್ರೆ ನಿಮ್ಮಲ್ಲಿರುವಂತಹ ಒಂದು ಕೃಷಿಗೆ ಯೋಗ್ಯತೆಯನ್ನ ಇಲ್ಲದೆ ಇರುವಂತಹ ಒಂದು ಭೂಮಿಯಲ್ಲಿ ಸೌರ ವಿದ್ಯುತ್ ಸ್ಥಾವರಗಳು ಅಂದ್ರೆ ಸೋಲಾರ್ ಪವರ್ ಪ್ಲಾಂಟ್ ಗಳನ್ನ ಅಳವಡಿಕೆ ಮಾಡಬಹುದು. ನೀವು ನೋಡಿ ಇಲ್ಲಿ ತೋರಿಸ್ತೇನೆ, ನಾನು ಗಮನಿಸಬಹುದು. ನೀವು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ಕೂಡ ಅಳವಡಿಕೆಯನ್ನ ಮಾಡಬಹುದು. ಇಲ್ಲಿ ಅದರ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ನಾನು ಹೇಳ್ತೀನಿ. ಅಂದ್ರೆ ಅದರ ಒಂದು ಹೂಡಿಕೆಯ ಲೆಕ್ಕಾಚಾರ ಯಾವ ರೀತಿ ಇರಬೇಕು ನಿಮ್ಮ ಹತ್ರ ಅಂದ್ರೆ, ಈಗ ನಮ್ಮ ಹತ್ರ ಒಬ್ಬ ರೈತ ಇದ್ದಾನೆ. ಆ ರೈತ 0.5 ಮೆಗಾವ್ಯಾಟ್ ನಿಂದ ಕನಿಷ್ಠ 2 ಮೆಗಾವ್ಯಾಟ್ ವರೆಗೂ ಕೂಡ ಸೋಲಾರ್ ಪ್ಲಾಂಟ್ ಅನ್ನ ಹಾಕಬಹುದು. ಅವನು ಅವರಲ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆ ಯಾವ ರೀತಿ ಇರಬೇಕಂದ್ರೆ, ಇಲ್ಲಿ 0.5 ಮೆಗಾವ್ಯಾಟ್ ಪ್ಲಾಂಟ್ಗೆ ಸುಮಾರು ಆ ರೈತನಲ್ಲಿ 1,50,00,000ಗಳಷ್ಟು ಹೂಡಿಕೆಯನ್ನ ಬೇಕಾಗ್ತದ. ಇಲ್ಲಿ ಅವನಿಗೆ ಒಂದು ರೀತಿ ಸಾಲ ಸೌಲಭ್ಯ ಯಾವ ರೀತಿ ಅಂದ್ರೆ ಕನಿಷ್ಠ 70% ಅವನಿಗೆ ಸಾಲವನ್ನ ಕೂಡ ದೊರೆಯುತ್ತೆ. ಆದ್ರೆ ಈ ಒಂದು ಸಾಲವನ್ನ ಕೂಡ ಅವರು ಬ್ಯಾಂಕ್ ಮುಖಾಂತರನೇ ಪಡಿಬಹುದು. ಹಾಗೇನೆ ಅಲ್ಲಿರುವಂತ ಒಂದು ನಿವ್ವಳದ ಲಾಭದ ಬಗ್ಗೆ ತಿಳಿಬಹುದು. ನೀವು ಸುಮಾರು ವರ್ಷಕ್ಕೆ ನೀವು 22 ಲಕ್ಷದಿಂದ 25 ಲಕ್ಷದವರೆಗೆ ಆದಾಯವನ್ನು ಬರುತ್ತೆ. ಇಲ್ಲಿ ಸಾಲದ ಕಂತು ಅಂದ್ರೆ EMI ಮುಖಾಂತರ, ಹಾಗೇನೆ ಅದರ ಒಂದು ಖರ್ಚು ವೆಚ್ಚಗಳನ್ನು ಕೂಡ ಕಳೆದ್ರೆ ನಿಮ್ಮ ಕೈಗೆ 15ರಿಂದ 20 ಲಕ್ಷವರೆಗೂ ಕೂಡ ಸಿಗುತ್ತೆ. ಯಾಕಂದ್ರೆ ನಿಮಗೆ ಈ ಒಂದು ಲಾಭವನ್ನು ಸಿಗುವಂತದ್ದು ಹೆಚ್ಚಿನ ಪ್ರಮಾಣದಲ್ಲಿದೆ. ಹಾಗೇನೆ ಇದರ ಒಂದು ಸ್ಥಿರ ಆದಾಯವನ್ನು ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಅವರಿಗೆ ಮಾರುಕಟ್ಟೆಯ ಭಯವಿಲ್ಲ. ಯಾಕಂದ್ರೆ ಇಲ್ಲಿ ಉತ್ಪಾದನೆಯಾದಂತಹ ಒಂದು ವಿದ್ಯುತ್ತನ್ನ ನೀವು ನೇರವಾಗಿ ಸರಬರಾಜು ವಿದ್ಯುತ್ ಏನಿದೆಯಲ್ಲ ಆ ಒಂದು ಕಂಪನಿಗಳು, ಸೊ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಎಸ್ಕಾಂ, ಮೆಸ್ಕಾಂ, ಜೆಸ್ಕಾಂ, ಬೆಸ್ಕಾಂ, ಈ ಸರಬರಾಜು ವಿದ್ಯುತ್ ಕಂಪನಿಗಳು ಕೂಡ ಖರೀದಿ ಮಾಡ್ತವೆ. ಸೊ ನಮ್ಮಲ್ಲಿ ಇದಾವೆ. ವಿಜಯಪುರದಲ್ಲಿ ಕೂಡ್ಗಿ NTPC ಇದೆ, ಆನಂತರ ಹುಬ್ಬಳ್ಳಿ, ಆನಂತರ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ RTPS ಅಂತ ಹೇಳ್ತೀವಿ. ಇದು ಇಷ್ಟೇ ಇದಾವೆ ಅಂತ ಹೇಳಿ ಏನೋ ತೊಂದರೆ ಇಲ್ಲ. ಇಲ್ಲಿ ಸಂಘಟಿತವಾದಂತಹ ಒಂದು ಕೃಷಿಯನ್ನ ಕೂಡ ಮಾಡಬಹುದು. ಯಾಕಂದ್ರೆ ರೈತರ ಗುಂಪುಗಳಾಗಿ, ಸೊ ನಾವು ಫಾರ್ ಎಕ್ಸಾಂಪಲ್ FPO ಅಂತ ಹೇಳ್ತೀವಿ ನಾವು, ಫಾರ್ಮರ್. ಇವುಗಳಲ್ಲಿಯೂ ಕೂಡ ಸೇರಿಕೊಂಡು ಈ ಒಂದು ಸ್ಥಾವರವನ್ನ ಸ್ಥಾಪನೆ ಮಾಡ್ಕೊಳ್ಬಹುದು. ನೀವು ನನ್ನ ಈ ಒಂದು ಮಾಹಿತಿಯನ್ನ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯಾರಾದರೂ ಮೊದಲ ಬಾರಿಗೆ ನನ್ನ ಈ ಒಂದು ಮಾಹಿತಿಯನ್ನ ಕೇಳ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಮುಂದೆ ಬರುವಂತ ಎಲ್ಲ ಹೊಸ ಮಾಹಿತಿಗಳಿಗಾಗಿ ದಯವಿಟ್ಟು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಬೆಂಬಲಿಸಿ. ಮುಂದಿನ ಮಾಹಿತಿಯನ್ನು ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.